ಅಕ್ಕ ಚೆಲ್ಲೋಗುತ್ತೆ ಚಿನ್ನ ಇಲ್ಲಿಡೋಣ ಜಾಣಿ ಬೊಂಗೋಳಿ ನೀನು ಬೇಡಪ್ಪ ಚೆಲ್ಲತ್ತದು ಬಾ ಇದಾಡೋಣ ಬಾ ಸುಮಾ ಬಾ ಸುಮಾ ಇವತ್ತಿಗೆ ಈ ಪೀಡೆದ ಋಣ ನಮ್ಮ ಮನೆಗೆ ಮುಗೀತು ಮೊದಲು ಇದನ್ನ ತಗೊಂಡೋಗಿ ಶಾಮಣ್ಣವ್ರ ಮನೆಗೆ ಬಿಟ್ಬಿಟ್ ಬಾ ಏನ್ ಮುಖ ನೋಡ್ತೀಯಾ ಹೇಳಿದ ಅರ್ಥ ಆಗ್ತಾ ಇಲ್ವಾ ಮೊದಲು ಕರ್ಕೊಂಡೋಗಿ ಶಾಮಣ್ಣವ್ರ ಮನೆಗೆ ಬಿಟ್ಬಿಟ್ ಬಾ ಈ ಮುಖ ನೋಡ್ತಾ ಇದ್ರೆ ನನ್ನ ಮೈಯೆಲ್ಲ ಉರಿಯತ್ತೆ ಅಪ್ಪಾಜಿ ಹೇಳ್ದಷ್ಟು ಕೇಳು ಟೈಮ್ ಆಯ್ತು ರಮಾ ರಮಾ ಏನಪ್ಪಾಜಿ ನೀನು ಸುಮಾ ಜೊತೆಗೆ ಹೋಗಿ ಆ ಮಗನ ಶಾಮಣ್ಣವ್ರ ಮನೆಗೆ ಬಿಟ್ಟು ಈ ಅಗ್ರಿಮೆಂಟ್ಗೆ ಸೈನ್ ಮಾಡಿಸ್ಕೊಂಡ್ ಬಾ ಸರಿಪ್ಪ ಹೊರಡು ಏನೇ ಅನ್ಸೂಯ ಇದು ಕಾಫಿಗೆ ಸಕ್ಕರೆ ಹಾಕಿಲ್ವಲ್ಲೇ ನನಗಿನ್ನೂ ಸಕ್ಕರೆ ಕಾಯಿಲೆ ಬಂದಿಲ್ಲ ಹೋಗಿ ಸಕ್ಕರೆ ತಗೊಂಡ್ ಬಾ ಕೇಳಿಸ್ತಾ ಇಲ್ವಾ ಕೇಳಿಸ್ತಾ ಇದ್ದೀರಿ ಅರೆ ಕೇಳಿಸ್ತಾ ಇದೆ ಅಂತ ಹಾಗೆ ಗರುಡು ಗಂಬು ತರ ನಿಂತ್ರೆ ಹೇಗೆ ಹೋಗಿ ಸಕ್ಕರೆ ತಗೊಂಡ್ ಬಾ ಬೇಗ ಸ್ವಲ್ಪ ಸುಮ್ಮನೆ ಇರ್ರಿ ಆ ದೀಕ್ಷಿತ್ರ ಮನೆ ಬೆಳಗ್ಗೆನೆ ತಂದು ಕೊಡ್ತೀನಿ ಅಂತ ಇನ್ನೂ ತಂದೆ ಕೊಡ್ಲಿಲ್ಲ ದೀಕ್ಷಿತ್ರ ಮನೆಯಿಂದಾನ ಯಾಕೆ ನಮ್ಮನೇಲಿ ಸಕ್ಕರೆ ಇಲ್ವಾ ಅಯ್ಯೋ ಸಕ್ಕರೆ ಅಲ್ಲ ರೀ ಇಷ್ಟೊತ್ತಿಗೆ ಮಗುನ ತಂದು ಕೊಡ್ತೀನಿ ಅಂದಿದ್ರು ಇನ್ನೂ ತಂದೆ ಕೊಟ್ಟಿಲ್ಲ ನೋಡಿ ಬರ್ತಾ ಇದ್ದೀರಿ ಮಗು ಏನಕ್ಕ ನೀನು ಎಲ್ಲ ಜವಾಬ್ದಾರಿನ ನಂಗೆ ಹೊಯ್ಸ್ಬಿಡ್ತೀಯಪ್ಪ ಮಗು ನೀನ್ ಎತ್ಕೋಬೋದಾಗಿತ್ತಲ್ವಾ ಸ್ವಲ್ಪ ಎತ್ಕೊಂಡ್ರೆ ಏನೇ ಆಗ್ಬಿಡುತ್ತೆ ನಿಂಗೆ ಬಾರಮ್ಮ ಬಾ ಒಂದ್ ನಿಮಿಷ ಕಾಗೆ ಕಣ್ಣು ಗುಗ್ಗೆ ಕಣ್ಣು ನಾಯಿ ಕಣ್ಣು ನರಿ ಕಣ್ಣು ಯಾವ ಕಣ್ಣು ಪಾಪಕ್ಕೆ ತಾಕಬಾರ್ದು ನೀವು ಬನ್ರಮ್ಮ ಒಳಗೆ ಒಳಗೆ ಬನ್ನಿ ನೋಡಿದ್ರೆ ನಮ್ಮ ಮಗು ಬರುತ್ತೆ ಅಂತ ಗೊತ್ತಾದಾಗ್ಲಿಂದನೂ ಇವಳಿಗೆ ಸಂಭ್ರಮನೇ ಸಂಭ್ರಮ ಅಂಕಲ್ ನಾನು ಅಬ್ಸರ್ವ್ ಮಾಡಿದೆ ಬಟ್ ಆಂಟಿಗೆ ಯಾಕೆ ಮಗು ಮೇಲೆ ಇಷ್ಟೊಂದು ಸೆಂಟಿಮೆಂಟು ಈ ಮಗು ಏನಾದ್ರೂ ನೀನ್ ಅನ್ಕೊಂಡಾಗ ಏನೂ ಇಲ್ಲಮ್ಮ ಓ ಅವಳಿಗೆ ಸ್ವಂತದ್ದೊಂದು ಮೊಮ್ಮಗು ಇರಬೇಕು ಅಂತ ಆಸೆ ಅದಕ್ಕೋಸ್ಕರ ಮಗನನ್ನ ಮದ್ವೆ ಆಗು ಅಂತ ಪೀಡಿಸ್ತಾನೆ ಇದ್ಲು ಅವನು ಇವಳ ಮಾತು ಕೇಳಲಿಲ್ಲ ಇವಳ ಆಸೆನೂ ನೆರವೇರ್ಲಿಲ್ಲ ಯಾವುದೋ ಒಂದು ಮಗು ಮನೆಗೆ ಬರ್ತಾ ಇದೆಯಲ್ಲ ಅಂತ ಸಂಭ್ರಮ ಪಡ್ತಾ ಇದ್ದಾಳ ಅಷ್ಟೇ ನನ್ಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ ಬಿಡಿ ಅಂಕಲ್ ಐ ಸ್ಮೆಲ್ ಸಮಥಿಂಗ್ ಫಿಶ್ ಇನ್ ಇಟ್ ರಮಾ ಸ್ವಲ್ಪ ಸುಮ್ಮನೆ ಇರ್ತೀಯಾ ಯಾಕೆ ಏನೇನು ಮಾತಾಡಿ ವಯಸ್ಸಾದವ್ರ ಮನ್ಸಿಗೆ ನೋವು ಕೊಡ್ತೀಯಾ ಹಾಗಲ್ಲ ಅಕ್ಕ ಸುಮ್ಮನೆ ಇರು ಅಂತ ಹೇಳಿದ್ದು ಗೊತ್ತಾಗ್ಲಿಲ್ವಾ ಏನ್ರಿ ನೀವು ಅವ್ರನ್ನ ನಿಲ್ಲಿಸ್ಕೊಂಡೇ ಮಾತಾಡಿಸ್ತಾ ಇದ್ದೀರಲ್ಲ ನೀವು ಕೂತ್ಕೊಳ್ಳಮ್ಮ ಮಗು ಬಂದಾಯ್ತಲ್ಲ ಅವ್ರಿಗೂ ಮನೇಲಿ ಏನಾದ್ರೂ ಕೆಲಸ ಇರುತ್ತೆ ಹೋಗ್ಲಿ ಬಿಡು ಏನ್ರಿ ನೀವು ಅವರು ಮಗುನ ಕೊಟ್ಟು ಹೋಗಕ್ ಬಂದಿದ್ದಾರೆ ಕಿತ್ಕೊಂಡು ಹೋಗಕ್ ಬಂದಿಲ್ಲ ಸುಮಾ ರಮಾ ನೀವು ಕೂತಿರ್ರಿ ಸ್ಪೀಡ್ ತಗೊಂಡ್ಬರ್ತೀನಿ ಅಂಕಲ್ ಇದಕ್ಕೆ ಸೈನ್ ತಗೊಮ್ಮ ಸ್ವೀಟ್ ಆಂಟಿ ಇದರಲ್ಲಿ ಮಗು ಆಟ ಸಾಮಾನು ಬಟ್ಟೆ ಎಲ್ಲ ಇದೆ ಏ ಪುಟ್ಟಿ ಇನ್ಮೇಲೆ ನೀ ನನ್ನ ಮೊಮ್ಮಗಳು ನಾ ನಿನ್ನ ಅಜ್ಜಿ ಇಲ್ಲಿ ತಗ 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 ಓ ಇಲ್ಲಿದೆಯಲ್ಲಪ್ಪ ನಿಂದೆ ನಿನಗೆ ಬರ್ತೀವಿ ಆಂಟಿ ಟಾಟಾ ಚಿನ್ನಿ ಯಾಕೆ ಅವ್ರ ಮನೆಯಿಂದ ಹೇಳ್ಕೊಂಡ್ ಬರ್ತಾ ಇದ್ಯಾ ಅಂತ ಅರ್ಜೆಂಟ್ ಕೆಲಸ ಏನಿದೆ ನಿನ್ಗೆ ಕೆಲಸ ಆದ್ಮೇಲೆ ಯಾರ ಮನೇಲಿ ಹೆಚ್ಚಿಗೆ ಹೊತ್ತು ಇರಬಾರ್ದು ಅಕ್ಕ ನೋಡ್ರಿ ಮೊಮ್ಮಗಳು ಎಷ್ಟು ಮುದ್ದಾಗಿದೆ ಅನ್ಸೂಯ ಮಗುನ್ ಕರ್ಕೊಂಡು ಒಳಗೆ ಹೋಗಿ ನೀನು ಏನ್ ವ್ಯಾಮೋಹನೋ ಏನೋ ಇನ್ನೊಂದು 5 ನಿಮಿಷ ಆ ಮಗು ಜೊತೆ ಆಟ ಆಡೋಣ ಅಂತಿದ್ದೆ ನಿನ್ಗೇನೇ ಆಗ್ತಿತ್ತು ಯಾಕೆ
ಒಂದು ವಾರದಿಂದ ಅದ್ರ ಕಾಟ ಸಹಿಸ್ಕೊಂಡಿದ್ದು ಸಾಕಾಗ್ಲಿಲ್ವಾ ನಿಂಗೆ? ರಮಾ, ನಿನಗದು ಕಾಟ ಇರ್ಬೋದು, ಆದ್ರೆ ನನಗದು ಎಂಟರ್ಟೈನ್ಮೆಂಟ್, ಅದೇ ಒಂದು ಸಂತೋಷ. ಸ್ಟುಪಿಡ್, ಹಳ್ಳಿ ಗಮ್ಮತ್ ಥರ ಮಾತಾಡ್ಬೇಡ. ಆ ಮಗು ಯಾರ್ದೋ ಏನೋ, ಆ ಮಗುಗೂ ನಿನ್ಗೂ ಏನೇ ಸಂಬಂಧ? ಗೊತ್ತಿಲ್ಲ, ಗುರಿ ಇಲ್ಲ, ಹಿಂದಿಲ್ಲ ಮುಂದಿಲ್ಲ ಅಂಥ ಮಗು ಬಗ್ಗೆ ನಿನ್ಗೆ ಯಾಕೆ ಅಟ್ಯಾಚ್ಮೆಂಟು? ಅದು ನನ್ನ ಇಷ್ಟ. ಫೂಲ್ ನೀನು, ಸೆಂಟಿಮೆಂಟಲ್ ಫೂಲ್ ನೀನು. ಅನಾವಶ್ಯಕವಾಗಿ ಯಾರ ಮೇಲೂ ಈ ಥರದ ಸೆಂಟಿಮೆಂಟ್ನ ಇಟ್ಕೋಬೇಡ, ಅದು ಒಳ್ಳೇದಲ್ಲ. ಅಕ್ಕ, ಪಳಪಳ ಅಂತ ಹೊಳೆಯೋದನ್ನೆಲ್ಲ ಡೈಮಂಡ್ ಅಂತ ತಿಳ್ಕೊಳ್ಳೋದಕ್ಕಾಗಲ್ಲ. ಹಾಗೊಂದು ಪಕ್ಷ ತಿಳ್ಕೊಂಡ್ರು ಮೋಸ ಹೋಗೋಳು ನೀನೆ. ಅವ್ರ ಮನೇಲಿ ಆಂಟಿ ನೋಡಿದ್ರೆ ತನ್ನ ಮಗಂದೇ ಮಗು ಅನ್ನೋ ತರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನೀನ್ ನೋಡಿದ್ರೆ ಹೀಗೆ. ನಿಮ್ಗೆಲ್ಲ ಹೇಗೆ ಹೇಳೋದು? ನೋಡಕ್ಕ, ನೀನ್ ಒಳ್ಳೇದಕ್ಕೆ ಒಂದು ಮಾತು ಹೇಳ್ತೀನಿ. ಈಗಿನ ಸೆಂಚುರಿಲಿ ಹಸು ತರ ಅಲ್ಲ, ಹುಲಿ ತರ ಇರ್ಬೇಕು. ಕಚ್ಚದೆ ಹೋದ್ರೂ ಪರವಾಗಿಲ್ಲ, ಕುಟುರ್ ಹಾಕಿದ್ರೆ ಸಾಕು, 2 ಸ್ಟೆಪ್ ಹಿಂದಕ್ಕೆ ಹೋಗ್ಬೇಕು. ಇಲ್ಲ ಅಂದ್ರೆ ನಿನ್ ಹೆಗಲ್ ಮೇಲೆ ಕೂತು ಸವಾರಿ ಮಾಡ್ತಾರೆ. ಮೈಂಡ್ ಇಟ್. ಅಕ್ಕ, ಇಲ್ಲೇ ಅಂಗಡಿ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಅಪ್ಪಾಜಿ ಏನಾದರೂ ಕೇಳಿದ್ರೆ ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಮ್ಯಾನೇಜ್ ಮಾಡಕ್ಕ, ಪ್ಲೀಸ್. ರೀ, ಬಾತ್ರೂಮ್ನಲ್ಲಿ ಸ್ವಲ್ಪ ಬಿಸಿನೀರು ಆನ್ ಮಾಡ್ತೀರಾ? ಮಗು ಸ್ನಾನ ಮಾಡಿಸ್ಬೇಕು. ನನ್ನ ಕರ್ಮ, ಅವು ಬರ್ತಿದ್ದ ಹಾಗೆ ನನ್ನನ್ನು ಕೆಲಸವನ್ನಾಗಿ ಮಾಡ್ಕೊಂಡ್ಬಿಟ್ಲಿ ಇವಳು. ಹಾಕಿದ್ರಾ? ಆಗ್ತೀನಿ ರೇ, ಇದು ಒಳ್ಳೆ ಫಜೀತಿ ಇದು. ಗಾಳಿಯ ಮೇಲೆ ತೇಲುತ್ತ ಬಂತು, ಹಾರುತ್ತ ಬಂತು, ಓಡುತ್ತ ಬಂತು, ಧೂಪದ ಗಂಧವು ಸ್ಫೂರ್ತಿಯ ತಂತು. ವಾ 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 ವಾ, ಕೋಪ, ಬೇಷ್. ರೀ ಏನೇ ರೀ, ನನ್ ಮಾತು ಕೇಳ್ರಿ ಸ್ವಲ್ಪ. ಇಲ್ಲೋಡೆ ಶಾಂತಿ, ಅದ್ಭುತವಾದ ಒಂದು ಕವಿತೆ ನನ್ನ ತಲೆಗೆ ಬಂದ್ಬಿಟ್ಟಿದೆ. ತಕ್ಷಣ ಬರೆದು ಮುಗಿಸ್ಬಿಡ್ತೀನಿ, ಆಮೇಲೆ ಹೇಳು. ಅಯ್ಯೋ ರಾಮ, ನಿಮ್ಮ ಕೂತ್ರು ಕವಿತೆ, ನಿಂತ್ರು ಕವಿತೆ, ನಿದ್ದೆಗಣ್ಣಲ್ಲೂ ಕವಿತೆ, 3 ಹೊತ್ತು ಕವಿತೆನಾ? ಸ್ವಲ್ಪ ಅದೆಲ್ಲ ಮರ್ತು ಈ ಶಾಂತಿ ಮಾತನ್ನ ಶಾಂತವಾಗಿ ಕೇಳ್ರಿ. ಸರಿ, ಅದೇನು ಹೇಳಬೇಕು ಅಂತಿದ್ಯಾ ಹೇಳು. ಅಲ್ಲ, ಆ ಮುದ್ಕಿಗೆ ಏನ್ ಬಂದಿದೆ ಅಂತ? ಏನು ಬಂದಿರತ್ತೆ? ಪಾಪ ವಯಸ್ಸಾಗಿದೆ, ತಲೆಯಲ್ಲಿ ಬಿಳಿ ಕೂದಲು ಬಂದಿರತ್ತೆ, ಕಣ್ಣು ಕನ್ನಡಕ ಬಂದಿರತ್ತೆ, ಅಷ್ಟೇ. ನನ್ ಕರ್ಮ, ನಿಮ್ ಕವಿ ಬುದ್ಧಿಗೆ ಇದೇ ತಾನೇ ಹೊಳೆಯೋದು. ಈಗಲಾದ್ರೂ ಗೊತ್ತಾಯ್ತಲ್ಲ, ವಿಷಯ ಏನು ಅಂತ ಹೇಳು. ಆ ಶಾಮಣ್ಣನು ಅನ್ಸೂಯಮ್ಮ ಇದಾರಲ್ಲ, ಅಯ್ಯೋ ಪಾಪ, ಏನಾಯ್ತು ಅವ್ರಿಗೆ? ಯಾಕ್ರಿ ಇಷ್ಟು ಗಾಬರಿ ಆಗ್ತೀರಾ? ಈಗ ಮಗು ಇರೋದು ಅವ್ರ ಮನೇಲಿ ತಾನೆ. ಏನೋ ಹೊಸ ವಿಷಯ ಹೇಳ್ತೀಯ ಅನ್ಕೊಂಡ್ರೆ ಅವಳು ನಾಲ್ಕಿರೋ ವಿಷಯ ಹೇಳ್ತಾ ಇದೀಯ. ಸ್ವಲ್ಪ ನನ್ನ ಮಾತು ಪೂರ್ತಿ ಕೇಳ್ತೀರಾ? ಸರಿ, ಅದೇನು ಹೇಳ್ಬೇಕು ಅಂತಿದ್ಯಾ ಹೇಳು. ಆ ಮುದ್ಕಿ ಇಬ್ರು ಆ ಮಗುಗೆ ಎಣ್ಣೆ ಹಚ್ಚೋದೇನು, ಸ್ನಾನ ಮಾಡಿಸೋದೇನು, ಸಾಂಬ್ರಾಣಿ ಹೋಗಿ ಹಾಕೋದೇನು, ಅಬ್ಬಬ್ಬಬ್ಬಬ್ಬ, ಉಪಚಾರದ ಮೇಲೆ ಉಪಚಾರ ರೀ. ನೋಡಿ ಆ ಮಗು ಅದೃಷ್ಟ ಹೇಗಿದೆ. ಏನಮ್ಮ, ನಿನ್ ತಲೆಗೂ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಧೂಪ ಹಾಕ್ಬೇಕೇನು? ಮಹಾಸ್ವಾಮಿ, ಅದೆಲ್ಲ ನಾ ಮಾಡ್ಕೋತೀನಿ, ನಿಮ್ ಕೆಲಸ ನೀವು ಮಾಡ್ಕೊಡಿ.
ಗಾಳಿಯ ಮೇಲೆ ತೇಲುತ್ತಾ ಬಂದು ರೀ ಮತ್ತೇನೇ ನಿಂದು? ಸ್ವಲ್ಪ ಕೇಳ್ರಿ ಇಲ್ಲಿ ನೀವು. ಅಲ್ಲ ರೀ, ಕಂಡೋರ್ ಮಗುಗೆ ಇವ್ರು ಇಷ್ಟೊಂದು ಉಪಚಾರ ಮಾಡ್ತಾ ಇದಾರಲ್ಲ, ಇದ್ರ ಉದ್ದೇಶ ಏನಿರ್ಬೋದು? ಉದ್ದೇಶ ಏನೇ ಇರುತ್ತೆ, ಮಗು ಚೆನ್ನಾಗಿ ಆರೋಗ್ಯವಂತವಾಗಿರ್ಲಿ ಹಂಗೆ ಮಾಡ್ತಿರ್ತಾರಷ್ಟೇ. ಹಾಗಲ್ಲ ರೀ, ಆ ಮಗು ಅವ್ರ ಮಗ ಕಿಶೋರ್ದೆ ಯಾಕಾಗಿರ್ಬಾರ್ದು? ಯಾಕೋ ಗೊತ್ತಾಯ್ತು. ಅಂದ್ರೆ ನಿನ್ನ ಅನುಮಾನ ಶಾಮಣ್ಣವ್ರ ಮನೆಯಿಂದ ಡಾಕ್ಟರ್ ಮನೆವರೆಗೂ ಬಂದಿದೆ. ಇನ್ನ ಅನುಮಾನ ಇನ್ನೊಬ್ಬರ ಮನೆಗೆ ಹೋಗೋದಿಕ್ಕೆ ಅದು ಎಷ್ಟೊತ್ತು ತಗೊಳತ್ತೋ ದೇವರಿಗೆ ಗೊತ್ತು. ನಿಮಗೆ ಯಾವಾಗಲೂ ತಮಾಷೆನೇ ಆಗೋಯ್ತು. ನನ್ನ ಸಂಟ ನನಗೆ. ಅಲ್ವೇ ಶಾಂತಿ, ಯಾರ್ದೋ ಮನೆಯಲ್ಲಿ ಯಾರ್ದೋ ಮಗುಗೆ ಯಾರೋ ಉಪಚಾರ ಮಾಡ್ತಿದ್ರೆ ನಿನಗೇನೆ ಸಂಕಟ? ನೋಡೇ ಶಾಂತಿ, ನಾನೊಂದು ಮಾತು ಹೇಳ್ತೀನಿ ಕೇಳು. ನೀನು ಮೊದಲು ಆ ರಾಮಮೂರ್ತಿ ಹೆಂಡತಿ ರೇವತಿ ಸಹವಾಸ ಮಾಡೋದನ್ನ ಬಿಟ್ಬಿಡು. ಆಗ ಎಲ್ಲ ತಾನಾಗೆ ಸರಿ ಹೋಗುತ್ತೆ. ಅಂದ್ರೆ ಅಲ್ವೇ ಶಾಂತಿ, ನಮ್ಮ ತಟ್ಟೆಯಲ್ಲಿ ಆನೆ ಸತ್ತು ಬಿದ್ದಿರ್ಬೇಕಾದ್ರೆ ಬೇರೆಯವ್ರ ತಟ್ಟೆಯಲ್ಲಿ ಇರುವೆ ಸತ್ತಿರೋ ಸುದ್ದಿ ನಮಗೆ ಯಾಕೆ? ಅವ್ರವ್ರ ಮನೆ ವಿಚಾರ ಅವ್ರವ್ರಿಗೆ. ಸರಿ, ನೀನೇನಿವತ್ತು ಕೆಲ್ಸಕ್ಕೆ ಹೋಗ್ತೀಯೋ ಇಲ್ವೋ? ಅಯ್ಯೋ, ಟೈಮ್ ಆಗಿ ಹೋಗಿದೆ. ಕಂಡೋರ್ ಮನೆ ವಿಚಾರ ಮಾತಾಡ್ತಾ ಇದ್ರೆ ಹೊತ್ತು ಗೊತ್ತು ಏನು ಗೊತ್ತಾಗೋದಿಲ್ಲ. ಕಂಡವರ ಮನೆಗೆ ಮಗು ಬಂದರೆ ಅಕ್ಕಪಕ್ಕದವರ ಕುತೂಹಲಕ್ಕೆ ಎಣೆಯುಂಟೆ ಕೋಪೇಶ? ವಾ 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 ವಾ. ಕಂಡವರ ಮನೆಗೆ ಗಣೇಶಾಯ ನಮಃ ಪಾದೌ ಪೂಜಯಾಮಿ, ವಿಘ್ನರಾಜಾಯ ನಮಃ ಜಾನುನಿ ಪೂಜಯಾಮಿ, ಆಕುವಾಕಾಯ ನಮಃ ಊರುಂ ಪೂಜಯಾಮಿ, ಹೇರಂಬಾಯ ನಮಃ ಕಟಿಂ ಪೂಜಯಾಮಿ, ಕಾಮಾರಿ ಸೂನವೇ ನಮಃ ನಾಭಿಂ ಪೂಜಯಾಮಿ, ಲಂಬೋದರಾಯ ನಮಃ ಉದರಂ ಪೂಜಯಾಮಿ, ಗೌರಿ ಸುತಾಯ ನಮಃ ಸ್ತನೌ ಪೂಜಯಾಮಿ, ಗಣಾಧಿಪಾಯ ನಮಃ ಹೃದಯಂ ಪೂಜಯಾಮಿ, ಗಜವಕ್ತ್ರಾಯ ನಮಃ ವಕ್ತ್ರಂ ಪೂಜಯಾಮಿ, ವಿಘ್ನಹರ್ಣೇ ನಮಃ ಲಲಾಟಂ ಪೂಜಯಾಮಿ, ಸರ್ವೇಶ್ವರಾಯ ನಮಃ ಶಿರಂ ಪೂಜಯಾಮಿ, ಗಣಾಧಿಪಾಯ ನಮಃ ಸರ್ವಾಂಗಾನಿ ಪೂಜಯಾಮಿ. ಅಮ್ಮ ಬಾಮ ಇಲ್ಲಿ. ಏನಮ್ಮ ಇವತ್ತು ಯಾವ ಹಬ್ಬ? ಯಾಕೆ? ಏನಿಲ್ಲ, ಅಪ್ಪಾಜಿ ಮಾಮೂಲಿಗಿಂತ ಇವತ್ತು ಜೋರಾಗಿ ಪೂಜೆ ಮಾಡ್ತಿದಾರಲ್ಲ, ಅದಕ್ಕೆ ಕೇಳಿದೆ. ಏನದು ತಾಯಿ ಮಗಳದು ಗುಸುಗುಸು? ಏನದು ಗುಸುಗುಸು ತಾಯಿ ಮಗಳದು? ಏನೂ ಇಲ್ಲ ಅಪ್ಪಾಜಿ, ಇವತ್ತು ಯಾವ ಜಯಂತಿ ಅಂತ ಕೇಳ್ದೆ ಅಷ್ಟೇ. ಜಯಂತಿನೂ ಇಲ್ಲ, ವರ್ಧಂತಿನೂ ಇಲ್ಲ. ಪೀಡೆ ಪರಿಹಾರ ಆಯ್ತಲ್ಲ, ಅದಕ್ಕೆ ಪೂಜೆ ಮಾಡಿದೆ. ಪೀಡೆ ಪರಿಹಾರನಾ? ಒಂದು ವಾರದಿಂದ ವಕ್ರಿಸ್ಕೊಂಡಿತ್ತಲ್ಲ ಮಹಾಶನಿ, ಅದು ಇವತ್ತು ಹೆಗಲು ಬಿಡ್ತು. ಅದಕ್ಕೆ ಈ ಪೂಜೆ. ಎಲ್ಲಿ ಆಟಂಬಂಬು? ಕಾಲೇಜಿಗೆ ರೆಡಿ ಆಗ್ತಾ ಇದ್ದಾಳೆ. ಮಧ್ಯಾಹ್ನ ಊಟಕ್ಕೆ ಬರ್ತೀಯ ತಾನೆ? ಇಲ್ಲಮ್ಮ, ನಾನು ಪ್ರಾಜೆಕ್ಟ್ ವರ್ಕ್ ಮೇಲೆ ಫೀಲ್ಡ್ ಹೋಗ್ತಾ ಇದ್ದೀನಿ. ಅಲ್ಲಿ ಹೊಲ ಗದ್ದೆಗಳಲ್ಲೆಲ್ಲ ಕೆಲಸ ಮಾಡಬೇಕು. ಬರೋದು ಲೇಟ್ ಆಗುತ್ತಮ್ಮ ನನಗೆ. ಹೊಲ ಗದ್ದೆನಲ್ಲಿ ದುಡಿಯೋರು ಹಾಕೊಳ್ಳೋ ಉಡುಪ ಇದು? ಯಾಕಪ್ಪಾಜಿ, ಇದಕ್ಕೇನಾಗಿದೆ? ಕಂಫರ್ಟೇಬಲ್ ಆಗಿದೆ, ಅದಕ್ಕೆ ಇದೇ ಡ್ರೆಸ್ ಹಾಕೊಂಡಿರೋದು. ನೀನೊಂದು ಪ್ರಾರಬ್ಧ. ನಿನಗೆ ಬುದ್ಧಿ ಹೇಳೋದು ಒಂದೇ, ಹೊಳೆನಲ್ಲಿ ಹುಣಸೆ ಹಣ್ಣು ಕಿವುಚೋದು ಒಂದೇ. ನಮ್ಮ ಗ್ರೇಟ್ ಫಾದರ್ಗೆ ಇವತ್ತು ಜ್ಞಾನೋದಯ ಆಯ್ತು. ಬರ್ತೀನಮ್ಮ. ಜಾನಕಿ, ಇವಳು ಯಾಕೆ ಹೀಗಾಗ್ಬಿಟ್ಲು? ಹೇಳಿದ ಮಾತು ಒಂದನ್ನ ಕೇಳಲ್ಲ ಅಂತಾಳೆ. ಏತಿ ಅಂದ್ರೆ ಪ್ರೇತಿ ಅಂತಾಳೆ. ಬೇಡ ಬೇಡ ಅಂತಂದ್ರು ಹೋಗಿ ಹೋಗಿ BSc ಅಗ್ರಿಕಲ್ಚರ್ಗೆ ಸೇರ್ಕೊಂಡ್ಬಿಟ್ಲು. ಅಲ್ಲಿ ಇವಳು ಏನು ಮಣ್ಣು ಹೊರತಾಳೋ ಅಥವಾ ನಮಗೆ ಮಣ್ಣು ತಿನ್ನಿಸ್ತಾಳೋ?
ಆ ದೇವರಿಗೆ ಗೊತ್ತು. ನೀವು ಯಾಕ್ರಿ ಎಲ್ಲದಕ್ಕೂ ಟೆನ್ಷನ್ ತಗೋತೀರಾ? ನಿಮ್ಮ ಪೂಜೆ ಎಲ್ಲ ಮುಗೀತಾ? ಕೂತ್ಕೊಳ್ಳಿ, ತಿಂಡಿ ತರ್ತೀನಿ. ಅರೇ ರಮಾದೇವಿ, ಏನಮ್ಮ ಚೆನ್ನಾಗಿದ್ಯಾ? ನನ್ನ ಹೆಸರು ರಮಾದೇವಿ ಅಲ್ಲ, ರಮಾ ಅಷ್ಟೇ. ಅಯ್ಯೋ, ಅದು ನನಗೂ ಗೊತ್ತಮ್ಮ. ರಮಾದೇವಿ ಅಂತ ಕರೆದ್ರೆ ಹೆಚ್ಚಿಗೆ ಗೌರವ ಕೊಟ್ಟ ಹಾಗಲ್ವಾ? ನನಗೆ ಅಗತ್ಯಕ್ಕಿಂತ ಹೆಚ್ಚಿಗೆ ಗೌರವ ತಗೊಳ್ಳೋದು ಇಷ್ಟ ಇಲ್ಲ. ಸರಿ ಅಮ್ಮ. ಏನು ಕಾಲೇಜ್ಗೆ ಹೊರಟ್ಯಾ? ಇಲ್ಲ, ಫೀಲ್ಡ್ ವರ್ಕ್ಗೆ. ಫೀಲ್ಡ್ ವರ್ಕ್? ಹಾಗಂದ್ರೇನಮ್ಮ? ವ್ಯವಸಾಯ. ವ್ಯವಸಾಯನ? ವ್ಯವಸಾಯ ಮಾಡ್ತೀಯ? ನಿನ್ನಂತ ಹೆಣ್ಮಕ್ಳು ವ್ಯವಸಾಯದಿಂದ ಬಿದ್ದಿರೋ ಹೊತ್ತಿಗೆನೆ ಪಾಪ ನಮ್ಮ ರೈತರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು. ಏನ್ ಅಂಕಲ್ ಹಂಗಿಸ್ತಾ ಇದ್ದೀರಾ? ಇಲ್ಲಮ್ಮ, ನೀನ್ ಈ ಬಟ್ಟೆ ಹಾಕೊಂಡು ಹೊಲ ಉಳ್ತಾ ಇದ್ರೆ ಹೇಗಿರ್ಬೋದು ಅಂತ ಕಲ್ಪಿಸ್ಕೊಳ್ತಾ ಇದ್ದೆ. ನೋಡಿ ಅಂಕಲ್, ಬಟ್ಟೆನ ನೋಡಿ ಯೋಗ್ಯತೆನ ಡಿಸೈಡ್ ಮಾಡಬಾರ್ದು. ಇಂಟ್ರೆಸ್ಟ್ ಇರೋದು ಮನಸ್ಸಿನಲ್ಲಿ, ಬಟ್ಟೆಲಲ್ಲ. ಅದು ಸರಿಮ್ಮ. ನಿಮ್ಮಂಥವ್ರು ನೇಗಿಲು ಹಿಡಿಯೋಕೆ ಬದಲು ಸಮಾಜ ಸೇವೆ ಹೋರಾಟ ಅಂತ ಮಾಡಿದ್ರೆ ನೊಂದಿರೋ ಒಂದಷ್ಟು ಜನಕ್ಕೆ ಬಾಳ ಸಿಗಬಹುದೇನೋ ಅಂತ. ಅದೆಲ್ಲ ನಿಮ್ ಭ್ರಮೆ ಅಷ್ಟೇ. ಯಾಕಮ್ಮ ಹಾಗಂತ್ಯ? ಕೆಂಪು ಬಾವುಟ ಹಿಡ್ಕೊಂಡವ್ರನ್ನೆಲ್ಲ ಈ ಜನ ಆದರ್ಶ ಅಂತ ಒಪ್ಕೊಳ್ಳೋದಿಲ್ಲ ಅಂಕಲ್. ಬುದ್ಧಿ ಕೇಳಿ ತಿದ್ಕೊಳ್ಳುವಂತ ಕಾಲ ಕೂಡ ಇದಲ್ಲ. ಅದಕ್ಕೆ ನಾನು ಲಾಲ್ ಜೆಂಡಾ ಬದಲಿಗೆ ಜೈ ಕಿಸಾನ್ ಅಂತ ಹಸಿರು ಬಾವುಟ ಹಿಡ್ಕೊಂಡಿದ್ದೀನಿ. ರೈತನೇ ದೇಶದ ಬೆನ್ನೆಲುಬು ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಹೊಟ್ಟಿದ್ದೀನಿ ಅಂಕಲ್. ಅದೇನೋಮ್ಮ, ನಿನ್ನ ಮಾತಿಗೂ ನಿನ್ನ ವೇಷಕ್ಕೂ ಲಿಂಕೇ ಇಲ್ಲ. ಅರೆ, ಪೊಲೀಸ್ ಇನ್ಸ್ಪೆಕ್ಟ್ರು, ಬನ್ನಿ ಬನ್ನಿ ಬನ್ನಿ. ಅಂಕಲ್, ನಾನಿನ್ ಬರ್ತೀನಿ. ಹ್ಞೂ. ಇದೇನಿದು? ಯಾವ ವಾಸನೆ ಹಿಡ್ಕೊಂಡು ಬಂದ್ಬಿಟ್ರಿ ನಮ್ಮ ಅಪಾರ್ಟ್ಮೆಂಟ್ ತನಕ? ಅಪಾರ್ಟ್ಮೆಂಟಲ್ಲಿರೋ ಮಗು ವಾಸನೆ ಹಿಡ್ಕೊಂಡು. ಅಂದ್ರೆ ಮಗು ತಾಯಿ ಸಿಕ್ಕದ್ಲಾ ಅಥವಾ ಮಗು ತಂದೆ ಯಾರು ಅಂತ ಗೊತ್ತಾಯ್ತಾ? ಇದು ಯಾವುದೂ ಆಗಿಲ್ಲ. ಹೀಗೆ ಹೋಗ್ತಾ ಇದ್ದೆ, ಮಗು ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೇದಾಯ್ತು. ನಾನು ಮಗುನ ನೋಡಕ್ಕೆ ಅಂತಾನೆ ಬಂದೆ. ಬನ್ನಿ ಬನ್ನಿ. ನಮ್ಮ ಮನೆಯ ನಂದನ ಇದುವೇ ಬೃಂದಾವನ, ನಿನ್ನ ದನಿಯ ಗಾಯನ ವೇಣುಗಾನ ದೇವನ, ನಿನ್ನ ದನಿಯ ಗಾಯನ ವೇಣುಗಾನ ದೇವನ, ಆಡಿ ಪಾಡು ಮೋಹನ ನಮ್ಮ ಭಾಗ್ಯ ಸಾಧನ. ಸಾಕ್ ಮಾಡ್ತೇನೆ ನಿನ್ನ ಈ ಗ್ರಾಮಫೋನ್ನ. ಆ ಮಗುಗೆ ನಿದ್ದೆ ಬರ್ಲಿಲ್ಲ, ನನಗ್ ನಿದ್ದೆ ಬರೋಕ್ ಶುರು ಆಯ್ತು. ನಿಮ್ಗೆ ಒಳ್ಳೆ ಕಥೆ. ಅರೆ, ಏನಿದು ಮಾಲೀಕರು ಇನ್ಸ್ಪೆಕ್ಟ್ರು ಜೊತೆ ಜೊತೆಗೆ ಬಂದ್ಬಿಟ್ಟಿದ್ದೀರಿ? ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ಬನ್ನಿ ಸರ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇನ್ಸ್ಪೆಕ್ಟ್ರು ಇದೇ ದಾರಿಲಿ ಹೋಗ್ತಾ ಇದ್ರಂತೆ. ಮಗು ನೆನಪು ಬಂದಿದೆ ಅವ್ರಿಗೆ, ನೋಡ್ಕೊಂಡು ಹೋಗೋಣ ಅಂತ ಬಂದ್ರಂತೆ. ಶಾಮಣ್ಣವ್ರೆ, ಸಂತೋಷ. ಯಜಮಾನ್ರೆ, ನಿಮ್ಮ ಮನೆಯವ್ರ ಮಗುನ ತುಂಬಾ ಹಚ್ಕೊಂಡಿರೋ ಕಾಣಿಸುತ್ತೆ. ಹಾ, ಪಾಲಿಗೆ ಬಂದಿದ್ದೆ ಪಂಚಾಮೃತ ಅನ್ನೋ ಗುಣ ಅವಳದು. ಮಗು ಯಾರ್ದಾದ್ರೇನು, ತಾಯಿ ಪ್ರೀತಿ ಕೊಡ್ತಿದ್ದಾಳೆ. ತುಂಬಾ ಚೆನ್ನಾಗಿ ಮಾತಾಡ್ತೀರಿ ನೀವು. ಇನ್ಸ್ಪೆಕ್ಟ್ರೆ, ತಾವು ಮನೆಗೆ ಬಂದಾಗ್ಲೇ ನಾನು ಚೆನ್ನಾಗಿ ಮಾತಾಡಬೇಕು ಅಂತ ಪ್ರಿಪೇರ್ ಆಗ್ಬಿಟ್ಟೆ. ಯಾಕೆ ಗೊತ್ತಾ? ನಮ್ಮ ಅನುಮಾನದ ಬುದ್ಧಿ ಇಲ್ಲೂ ಕೆಲಸ ಮಾಡುತ್ತೆ ಅಂತ. ಕ್ಷಮಿಸಿ, ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಾನಿಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಬರಲಿಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬಂದಿದ್ದೀನಿ. ಬೆಕ್ಕು ಕಾವಿ ತೊಟ್ಟು ಉಪದೇಶ ಮಾಡ್ದಾಗಿದೆ ತಮ್ಮ ಮಾತು. ತಮ್ಮ ತಲೆಯಲ್ಲಿ ಅನುಮಾನ ಅನ್ನೋ ಸಣ್ಣ ಕಿಡಿ ಬಂದರೂ ಸಾಕು, ಇಡೀ ಮನೆ ಸುಡೋ ತಾಕತ್ತಿರುತ್ತೆ ಆ ಸಣ್ಣ ಕಿಡಿಗೆ. ಅಂದರೆ ಪೊಲೀಸ್ ಇನ್ಸ್ಪೆಕ್ಟರಿಗೆ ಮನುಷ್ಯತ್ವ, ಹೃದಯ, ಸಂಬಂಧಗಳು ಯಾವುದು ಇರೋದೇ ಇಲ್ಲ ಅಂತೀರಾ? ನನಗೇನೋ ಅನುಮಾನನೇ. ಇನ್ಸ್ಪೆಕ್ಟ್ರೆ, ನಾವಿಲ್ಲಿ ಯಾತಕ್ಕೆ ಬಂದಿದ್ದು ಹೇಳಿ? ಮಗುನ್ ನೋಡ್ಕೊಂಡು ಹೋಗಕ್ಕೆ, ಅದು ಈ ರೀತಿ ಸಂತೋಷವಾಗಿರೋ ಸ್ಥಿತಿನಲ್ಲಿ. ಅದಕ್ಕಿಂತ ನಮ್ಗೆ ಇನ್ನೇನು ಬೇಕು ಹೇಳಿ ಸ್ವಾಮಿ? ಅದು ಸರಿ, ಆದರೆ ಇನ್ನೊಂದು ಮಾತು, ನಿಮ್ಮ ಅಪಾರ್ಟ್ಮೆಂಟ್ ಜನ ಮಗು ತಮ್ಮದೇ ಅಂತ ನೋಡ್ಕೋತಾ ಇದ್ದಾರಲ್ಲ, ಐ ಲೈಕ್ ಇಟ್ ವೆರಿ ಮಚ್. ಯಜಮಾನ್ರೆ, ಬರ್ತೀನಿ. ಶಾಮಣ್ಣರೇ, ನನಗೂ ಸ್ವಲ್ಪ ದೀಕ್ಷಿತ್ರ ಮೇಲೆ ಕೆಲಸ ಇದೆ, ಹೋಗಿ ಬರ್ತೀನಿ. ಆಯ್ತಾಯ್ತು. ಬರ್ತೀವಿ.
ಇನ್ನೂ ಮಲ್ಕೊಳ್ಳಿಲ್ವ ಪುಟ್ಟ? ಅಮ್ಮ ಬರ್ತೀವಿ, ನಮಸ್ಕಾರ. ಅಯ್ಯೋ, ಬಂದವ್ರು ಹಾಗೆ ಹೊರಟ್ಬಿಟ್ರಲ್ಲ. ಇರಿ, ಕಾಫಿ ತಂದು ಕೊಡ್ತೀನಿ. ಅನ್ಸೂಯ, ನೀನ್ ಅವ್ರ ಕಾಫಿ ಮಾಡಿಕೊಟ್ರೆ ಆ ಕಾಫಿಯಲ್ಲೂ ಏನೋ ಇದೆ ಅಂತ ಅನುಮಾನ ಪಡೋರು ಇವರು. ಛೇ ಛೇ ಛೇ, ಹಾಗೇನಿಲ್ಲ, ನನಗೆ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ. ಬರ್ತೀನಿ ಶಾಮಣ್ಣರೇ. ಆಯ್ತು. ಬರ್ತೀನಮ್ಮ ತಾಯಿ. ಹಾ, ನಮಸ್ಕಾರ. ಏನೇ ಇನ್ನೂ ಮಲಗ್ಲಿಲ್ವೇನೆ ಮಗು? ಅಲ್ರಿ, ನಾ ಕಾಫಿ ತಂದು ಕೊಡ್ತೀನಿ ಅಂದ್ರು, ಬೇಡ ಅನ್ನೋ ರೀತಿ ಯಾಕೆ ಮಾತಾಡಿದ್ರಿ? ಅಕಸ್ಮಾತು ಆ ಇನ್ಸ್ಪೆಕ್ಟರ್ ನಮ್ಮ ಮನೇಲಿ ಏನು ಕೊಡ್ಲಿಲ್ಲ ಅಂತ ನಮ್ಮ ಮೇಲೆ ಎದುರಾಗಿ ಬಿದ್ರೆ ಏನ್ ಮಾಡೋದು? ದಡ್ಡಿ, ಈಗಾಗ್ಲೇ ನಾವು ಒರಳಲ್ಲಿ ತಲೆ ಇಟ್ಟಾಗಿದೆ. ಒನಕೆ ಏಟಿಗೆ ಭಯ ಪಟ್ರೆ ಹಾಗೆ, ನಾವು ಭಯ ಪಟ್ಟಷ್ಟು ನಮ್ಮ ಮೇಲೆ ಅನುಮಾನ ಜಾಸ್ತಿ ಆಗುತ್ತೆ ಅವ್ರಿಗೆ. ಸರಿ, ಈಗ ನನಗಾದ್ರೂ ಒಂದು ಲೋಟ ಕಾಫಿ ಮಾಡ್ಕೊಡ್ತೀಯಾ? ಮೊದಲು ಮಗು ಮಲ್ಕೊಳ್ಳಿ, ಆಮೇಲೆ ಮಾಡ್ಕೊಡ್ತೀನಿ. ಏನ್ ಕಾಫಿಗೆ ಅಷ್ಟು ಅರ್ಜೆಂಟ್? ಆಯ್ತು, ಮಗು ಮಲಗ್ದಂಗ ಆಯ್ತು, ನನ್ ಕಾಫಿ ಸಿಕ್ಕಂಗಾಯ್ತು. ದೇವ ನಿನ್ನ ಕಂದನ, ದೇವ ನಿನ್ನ ಕಂದನ, ಕಾಯೋ ಪರಮ ಪಾವನ, 100 ಕಾಲ ಬಾಳಲೆಂದ ಅರಸು ನಮ್ಮ ರಾಣಿಯ.